ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SLC FN ಎಕ್ಸಾಮ್ಗೆ ಸಾಧನಾ ಪರೀಕ್ಷೆ 1ಕ್ಕೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FN ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FN ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು. ಅದರಿಂದ ಚೆನ್ನಾಗಿ ಓದ್ಕೊಂಡೋಗಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಕ್ವಶನ್ ಚೆನ್ನಾಗಿ ಓದ್ಕೊಂಡೋಗಿ ರಿಪೀಟ್ ಆಗ್ತವೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು SLC ಅನ್ನುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ನಿಮ್ಮ 10th ನೋಡಿ ಅನ್ನುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು, PDF ಗಳನ್ನು, ಕ್ವಶನ್ ಪೇಪರ್ಗಳನ್ನು ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನಿಮಗೆ ಚಾನಲಲ್ಲಿ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ. ಅದೇ ರೀತಿ ನಿಮಗೆ ಎಲ್ಲ ವಿಷಯಗಳ ಮೇಲೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳ ಮೇಲೆ FN ಎಕ್ಸಾಮ್ಗೆ ಒಂದು 2ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡೋಗಿ, ಅವೇ ಕ್ವಶನ್ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಹಾಕ್ತೀನಿ. ಸೊ ಎಲ್ಲ ಸೆಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ನಾವು ಬೇಗ ಹಾಕ್ತೀವಿ. ಓಕೆ, ನೋಡ್ತಾ ಹೋಗೋಣ. ರೂಪನಾಂಕ ಮೂಲಕನ 1 ಅಥವಾ FN ಅಂತ ಕರೀತಾರೆ. ಸಾಧನಾ ಪರೀಕ್ಷೆ 1 2026-27. ವಿಷಯ ಸಮಾಜ ವಿಜ್ಞಾನ. ಸಮಯ 40 ನಿಮಿಷ. ತರಗತಿ 10ನೇ ತರಗತಿ. ಅಂಕಗಳು 20. 1ನೇ ಮೇನು. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1 ಅಂಕದ 2 ಪ್ರಶ್ನೆ ಅಂದರೆ ಬಹುಆಯ್ಕೆ ಪ್ರಶ್ನೆಗಳು. 1ನೇ ಪ್ರಶ್ನೆ, ಮಾನವ ಕುಲ ತಾನೊಂದು ಎಂದು ಹೇಳಿದರು. ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಜನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಅಂಬೇಡ್ಕರ್. ಯಾವುದಾಗ್ಬೋದು ಆನ್ಸರು? ಗೆಸ್ ಮಾಡಿ ನಾನು ಆನ್ಸರ್ ಹೇಳ್ತೀನಿ. ಸರಿಯಾದ ಉತ್ತರ ಆಪ್ಷನ್ ಎ ಪಂಪ ಸರಿಯಾದ ಉತ್ತರ. ನೀವು ಬರ್ಕೋಬೋದು. ನಿಮ್ಮ ಜಸ್ಟ್ FN ಅಲ್ಲ, ನಿಮಗೆ ಅನ್ನುವಲ್ ಎಕ್ಸಾಮ್ ಮುಗಿಯೋರಿಗೆ ಹೆಲ್ಪ್ ಆಗ್ತವೆ. ಬರ್ಕೊಂಡಿರಿ. ನೆಕ್ಸ್ಟು ಪ್ರಶ್ನೆ 2, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ, ಏಕೆಂದರೆ ಆಪ್ಷನ್ ಎ ಅವು ದಕ್ಷಿಣ ಭಾಗದಲ್ಲಿವೆ, ಆಪ್ಷನ್ ಬಿ ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ, ಆಪ್ಷನ್ ಸಿ ಅಲ್ಲಿ ಹೆಚ್ಚು ಹಿಮಪಾತವಾಗುತ್ತದೆ, ಆಪ್ಷನ್ ಡಿ ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ. 2ನೇ ಪ್ರಶ್ನೆಗೆ ಆನ್ಸರ್ ಯಾವುದಾಗ್ಬೋದು? ಗೆಸ್ ಮಾಡಿ. ಆಪ್ಷನ್ ಬಿ ಅವು ಮಳೆ ನೇರಳಿನ ಪ್ರದೇಶದಲ್ಲಿವೆ. ಇನ್ನು ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಅಂಕದಲ್ಲಿ ಉತ್ತರಿಸಿ. 1 ಅಂಕದ 2 ಪ್ರಶ್ನೆಗಳು, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 3, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಕೇಳಿದರೆ ಯಾವುದಾಗ್ಬೋದು? ಪ್ರಶ್ನೆ 3ಕ್ಕೆ ಉತ್ತರ ಚಳಿಗಾಲ. ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಮಳೆ ಬರ್ತದೆ. ನೀವು ಯೋಚನೆ ಮಾಡಿ, ಬೇಸಿಗೆಯಲ್ಲಿ ನಿಮಗೆ ಹೆಚ್ಚು ಮಳೆ ಬರ್ತದೆ, ಅರ್ಥ ಆಯ್ತಾ? ಚಳಿಗಾಲದಲ್ಲಿ ತುಂಬ ಕಡಿಮೆ ಮಳೆ ಬರ್ತದೆ, ಅದರಿಂದ ಚಳಿಗಾಲ ಸರಿಯಾದ ಉತ್ತರ. ಪ್ರಶ್ನೆ 4, ಭಾರತದಲ್ಲಿ ಬ್ಯಾಂಕ್ಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮ್ಮ ಅನ್ನುವಲ್ ಎಕ್ಸಾಮಿನಲ್ಲಿ ಕೂಡ ಈ ಕ್ವಶನ್ನು ಕೇಳ್ತಾರೆ. ಯಾಕಂದರೆ ಪ್ರತಿ ವರ್ಷ ಕೇಳ್ತಾನೆ ಇದ್ದಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ಹೇಳಿದೆ ನಿಮಗೆ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಹಾಕ್ಬೋದು. ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ನೆನ್ಪಿಟ್ಕೊಳ್ಳಿ. ಇದನ್ನು ಬ್ಯಾಂಕ್ ಅಂತ ಕರೀತಾರೆ, ಬ್ಯಾಂಕ್ಗಳ ತಾಯಿ ಅಂತ ಕರೀತಾರೆ. ಭಾರತೀಯ ರಿಸರ್ವ್ ಬ್ಯಾಂಕು RBI ಅಂತ ಕರೀತಾರೆ. ಇಂಗ್ಲೀಷಲ್ಲಿ RBI, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಆಯಿತು. ನೆಕ್ಸ್ಟ್ 3ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ಅಂಕಗಳು ಉತ್ತರಿಸಿ ಮತ್ತು ಅಂಶಗಳು ಉತ್ತರಿಸಿ. 2 ಅಂಕದ 2 ಪ್ರಶ್ನೆಗಳು, ಟೋಟಲಾಗಿ 4 ಅಂಕ. 5ನೇ ಪ್ರಶ್ನೆ, ಮೊದಲ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣಗಳೇನು? 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡಿ, ಮೊಘಲರು ಕರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟದ್ದು. ನೋಡಿ, ಸ್ವಲ್ಪ ಮಿಸ್ಟೇಕ್ ಆದರೆ ತಿದ್ಕೊಳ್ಳಿ ನೀವು, ತುಂಬಾ ಇಲ್ಲ, ಎಲ್ಲಾದರೂ ಒಂದು ಒತ್ತಕ್ಷರ ಮಿಸ್ಟೇಕ್ ಇರ್ತವೆ. ಮರಾಠರ ಬಲಿಷ್ಠ ಪೇಶ್ವೆ ಏನಾಗಬೇಕದು? ಆಂಧವರಾಯನಾಗಬೇಕು ಅನ್ಕೋತೀನಿ. ಆಂಧ್ರರಾಯನ ಮರಣ. ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ. ರಘುಬನು ಬ್ರಿಟಿಷರ ಸಹಾಯ ಕೋರಿದ್ದು.
ನೆಕ್ಸ್ಟು 6ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯಿಂದ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿ. ಇನ್ನು 10ನೇ ಕ್ವಶನ್ನು, ಸಾರ್ವಜನಿಕ ಆಡಳಿತದ ಪ್ರಸ್ತುತ ಅಗತ್ಯವಾಗಿ ಚರ್ಚಿಸಿ. 6ನೇ ಪ್ರಶ್ನೆಗೆ 2 ಆನ್ಸರ್ ನೋಡೋಣ. ನೋಡಿ, 1ನೇ ಆನ್ಸರು, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ ನೀಡುವುದು, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಉದ್ಯೋಗ ಅವಕಾಶ ಕಲ್ಪಿಸುವುದು, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ನೋಡಿ, ಎಕ್ಸಾಮಲ್ಲಿ ನೀವು ಪಾಯಿಂಟ್ಸ್ ಬರೀರಿ. FA ಆಗಲಿ, SA1 ಆಗಲಿ, SA2 ಆಗಲಿ, ಅನುಲ್ ಆಗಲಿ, ಏನು ಮಾಡಿ ಪಾಯಿಂಟಲ್ಲಿ ಬರೀರಿ. ನೀವೆಷ್ಟು ಪಾಯಿಂಟಲ್ಲಿ ಬರೀತೀರ ಅಷ್ಟು ನಿಮಗೆ ಫುಲ್ ಮಾರ್ಕ್ಸನ್ನು ಸಿಗ್ತದೆ. ಪ್ಯಾರಾ ಕೂಡ ಬರಿಬೋದು, ವಾಕ್ಯದಲ್ಲಿ ಬರಿಬೋದು, ಪರವಾಗಿಲ್ಲ. ಆದರೆ ಪಾಯಿಂಟ್ಸಲ್ಲಿ ಹೆಚ್ಚು ಬರೀರಿ, ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ನೋಡಿ, ಇನ್ನು 2ನೇದು ಆನ್ಸರು 10ನೇ ಕ್ವಶನ್ ಇದು. ವು ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ, ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. ಇನ್ನು ಪ್ರಶ್ನೆ 7, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳು ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 7ನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಥವಾ ಗುರಿಗಳು ಅಥವಾ ಉದ್ದೇಶಗಳು. 7ನೇ ಪ್ರಶ್ನೆಗೆ ಉತ್ತರ ನೋಡೋಣ. ನೋಡಿ, ಬಡತನ ನಿರ್ಮೂಲನೆ ಮಾಡುವುದು, ಜನರ ಜೀವನ ಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು. ತುಂಬಾ ಸುಲಭ ಉತ್ತರ ಇವೆ, ಬರೆದು ನೆಟ್ಟುಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ ಆಯಿತು. 8ನೇದು, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕು ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ, ಸಮರ್ಥಿಸಿ. 10ನೇ ಕ್ವಶನ್ನು, ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತದೆ, ಸಮರ್ಥಿಸಿ. ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ 10ನೇ ಕ್ವಶನ್ ಇರ್ತವೆ, ಎಲ್ಲದಕ್ಕಿರೋದಿಲ್ಲ, ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ. ಅವಾಗ ನಿಮಗೆ ಅವಕಾಶ ಇರ್ತದೆ, ಚಾಯ್ಸ್ ಇರ್ತವೆ, ಬರಿಬೋದು. ಇನ್ನು 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಹಣದ ಭದ್ರತೆ ಕಾಪಾಡುತ್ತದೆ, ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗಿದೆ, ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ, ಸಾಲ ಪಡೆಯಲು ಸಾಧ್ಯವಾಗುತ್ತದೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಅದಾದಮೇಲೆ ಪ್ರಶ್ನೆ 9, ಈ ಪ್ರತಿಯೊಂದು ಪ್ರಶ್ನೆಗೂ 8ರಿಂದ 10 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಒಂದೇ ಪ್ರಶ್ನೆ 4 ಅಂಕ. 9ನೇ ಪ್ರಶ್ನೆ ನೋಡಿ, ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಅಥವಾ ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು, ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸಾರ್ ಕದನ, ಇವೆರಡು ಕದನಗಳ ಕಾರಣ ಮತ್ತು ಪರಿಣಾಮ ನೋಡ್ಕೊಳ್ಳಿ. ನಿಮ್ಮ FA1ನಲ್ಲಿ ಅನುಲಗಳಲ್ಲಿ ಕೇಳ್ತಾರೆ, ಒಂದು ಕೇಳ್ತಾರೆ, ನಿಮಗೆ FA1ನಲ್ಲಿ ಆಲ್ಮೋಸ್ಟ್ ಒಂದು ಕೇಳ್ತಾರೆ, ನೋಡ್ಕೊಂಡಿರಿ. ಪ್ಲಾಸ್ಟಿಕ್ ಮತ್ತು ಬಕ್ಸಾರ್ ಕದನ ಕಾರಣ ಮತ್ತು ಪರಿಣಾಮ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಕಾರಣಗಳು ಇವೆಲ್ಲ ಪ್ಲಾಸ್ಟಿಕ್ದು. ದಸ್ತಕ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೊನೆ ದುರಂತ. ಇನ್ನು ಪರಿಣಾಮಗಳು, ಸಿರಾಜುದ್ದೌಲನು ಯುದ್ಧದಲ್ಲಿ ಸೋತನು, ಈ ಯುದ್ಧವು ಬರಾತಿರಲಿದ್ದ ಅನೈಕ್ಯತೆ ಹಾಗೂ ಅಸಂಘಟನೆಯನ್ನು ಹಾಗೂ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು, ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಮೀರ್ ಜಾಫರ್ 17,70,00,000 ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಇನ್ನು ಬಕ್ಸಾರ್ ಕದನ ಕಾರಣ ಮತ್ತು ಪರಿಣಾಮ. ಕಾರಣ, ಮೀರ್ ಕಾಸಿಮನು ಸ್ವತಂತ್ರ ರಾಜನೆಂದು ಭಾವಿಸಿದನು, ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದನು. ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು, ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು. ಇನ್ನು ಪರಿಣಾಮಗಳು, ಯುದ್ಧದಲ್ಲಿ ಮೈತ್ರಿ ಸೈನ್ಯ ಸೋತಿತು. 2ನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ನೀಡಿದನು. 2ನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಶುಜುದ್ದೌಲನು ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ಕಂಪನಿಗೆ ಕೊಟ್ಟನು. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು. ಆಯಿತಾ. ಇನ್ನು 10ನೇ ಪ್ರಶ್ನೆ, ಇದು ಲಾಸ್ಟ್ ಪ್ರಶ್ನೆ ನೋಡಿ. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ. ನಿಮಗೆ ಕೇಳ್ಬೋದು, ಕೇಳ್ದೇ ಇರ್ಬೋದು. ನಿಮ್ಮ FA1ನಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ ನೋಡಿ. ಇಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ನಿಮ್ಮ ಎಕ್ಸಾಮ್ನಲ್ಲಿ ಅನುಲಲ್ಲಿ ಏನು ಮಾಡ್ತಾರೆ, ಒಂದು 5 ಮಾರ್ಕ್ಸಿಗೆ ಕೇಳ್ತಾರೆ. ಆದರೆ FA1ನಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ಯಾಕಂದರೆ ಬರೀ 20 ಮಾರ್ಕ್ಸ್ ಅಲ್ವಾ, ಅದಕ್ಕೆ ಕಡಿಮೆ ಅಂಕಕ್ಕೆ ಕೇಳ್ತಾರೆ. ಇಲ್ಲಿ 2 ಕೇಳಿದ್ದಾರೆ ನೋಡಿ. ಮೊದಲು ನೋಡಬೇಕು, ಭಾರತ ನಕ್ಷೆ ಕೊಟ್ಟಿರ್ತಾರೆ, ಅದಕ್ಕೆ ಅಲ್ಲಿ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಗುರುತಿಸ್ಬೇಕು, ಇನ್ನು ಮಲಬಾರ್ ತೀರ ಗುರುತಿಸ್ಬೇಕು. ಆಲ್ಮೋಸ್ಟ್ ನಮ್ಮ ಟೆಸ್ಟಲ್ಲಿ ಭಾರತ ನಕ್ಷೆ ಕೊಡ್ಬೋದು, ಅಥವಾ ಕೊಡಲಿಲ್ಲ ಅಂದರೆ ನೀವೇ ಡ್ರಾ ಮಾಡಿ, ನೀವೇ ಚಿತ್ರ ತೆಗೆದು ಗುರುತಿಸಬೇಕು. ನಿಮ್ಗೆ ಕೇಳಿ, ನಿಮ್ಮ ಸ್ಕೂಲಲ್ಲಿ ಕೇಳಿ ಅವರು
ಮ್ಯಾಪನ್ನು ಕೊಡ್ತಾರೆ ನೋಡಿ. ಎ ಇಲ್ಲಿ ಬರ್ತದೆ, ಬಿ ಇಲ್ಲಿ ಬರ್ತದೆ. ಇದಷ್ಟೇ ಅಲ್ಲ, ಇನ್ನೂ ಸ್ಥಳಗಳಿವೆ ನಿಮಗಿನ್ನೂ. ನಾನು FN ಎಕ್ಸಾಮ್ನಲ್ಲಿ ಇನ್ನೂ ಕೂಡ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. ಸಮಾಜದ ಮೇಲೆ ಹಾಕ್ತೀನಿ ಮತ್ತು ಎಲ್ಲ ವಿಷಯ ಮೇಲೆ ಹಾಕ್ತೀನಿ. ಸೊ ಅಲ್ಲಿ ಕೂಡ ನೋಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತೀನಿ ಕ್ವಶನ್ಗಳನ್ನು. ಅಲ್ಲೂ ಕ್ವಶನ್ ಪೇಪರ್ನ ಹೇಳ್ತೀನಿ, ಟಿಕ್ ಮಾಡಿಸ್ತೀನಿ. ನಿಮಗೆ ಯಾವ ಇಂಪಾರ್ಟೆಂಟ್ ಹೇಳ್ತೀನಿ ಅವನು ಓದ್ಕೊಳ್ಳಿ ಚೆನ್ನಾಗಿ. ಓಕೆನಾ? ಇಷ್ಟಾದರೆ ನಿಮ್ಮ ಒಂದು ಸಮಾಜ ವಿಜ್ಞಾನ ವಿಷಯದ FN ಎಕ್ಸಾಮ್ ಕ್ವಶನ್ ಪೇಪರ್ ಮುಗಿತದೆ. ಎಲ್ಲವೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾನು ಹಾಕುವ ಎಲ್ಲ ಸರ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಖಂಡಿತ ನಮಗೆ ಹೆಲ್ಪ್ ಆಗ್ತದೆ. ಓಕೆನಾ? ಮತ್ತು ನಿಮಗೆ ಬೇರೆ ಯಾವ ಕ್ವಶನ್ ಪೇಪರ್ ಬೇಕು ಕಮೆಂಟ್ ಹಾಕಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.